will see. अंधे लोग Deaf देखेंगे, will hear. बहरे लोग सुनेंगे, Cripple will walk. अपाहिज लोग चलेंगे, Cancers will go. कैंसर चला जाएगा, Miracles are going to happen. चमत्कारों की बौछार होने Lives वाली, are going to change. लोगों का जीवन बदल जाएगा। You can change. आप बदल सकते हैं, I can change. मैं बदल सकता हूँ, Everyone can change. हर एक जन बदल सकता है। For Jesus Christ the Lord is the same yesterday, today and forever. लेकिन यीशु मसीह जो प्रभु है वो आज कल युगानुयुग एक समान है। Hallelujah. Greetings in the wonderful name of Jesus. ಮತ್ತೊಂದು ಸಲ ಈ ರೀತಿಯಾಗಿ ಬಂದು ಹೊಸ ಒಡಂಬಡಿಕೆ ಮತ್ತು ದೇವರ ರಾಜ್ಯ ಈ ಒಂದು ಶೀರ್ಷಿಕೆಯನ್ನು ನಿಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ಕರ್ತನು ಕೊಟ್ಟಿರೋ ಕೃಪೆಗಾಗಿ ಆತನಿಗೆ ಸ್ತೋತ್ರ. ನಾವು ಕಳೆದ ಹೋದ 2 ಪಾರ್ಟ್ಸಲ್ಲಿ ನಾವು ಏನು ನೋಡಿದ್ದೀವಿ ಅಂದರೆ ಯಾವ ರೀತಿಯಾಗಿ ಇಸ್ರಾಯೇಲ್ ರಾಜಕಾರಣದ ಪತನವಾಗ್ತಾ ಬರುತ್ತಾ ಟೈಮಲ್ಲಿ ಯೋಹಾನು ಒಂದು ಹೊಸ ವಾಕ್ಯವನ್ನು ಸಾರುತ್ತಾ ಪರಲೋಕ ರಾಜ್ಯ ಸಮೀಪಿಸದೆ ಮಾನಸಾಂತರ ಹೊಂದಿರಿ ಅಂತ ಹೇಳೋ ಶುರು ಮಾಡಿದ. ಯೋಹಾನನನ್ನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಯೇಸು ಸ್ವಾಮಿ ಅದೇ ವಾಕ್ಯವನ್ನು ಹಂಚಲು ಶುರು ಮಾಡಿದ. ನೀವು ಈ ಕಳೆದ 2 ಭಾಗಗಳು ಕೇಳಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ 2 ಭಾಗಗಳಿದ್ದಾವೆ, ದಯಮಾಡಿ ಒಂದು ಸಲ ಹೋಗಿ ಕೇಳಿ. ಯಾಕಂದರೆ ನೀವು ಈ 3ನೇ ಭಾಗ ಕೇಳ್ತಾ ಇದ್ದರೆ ಮೊದಲನೇದು 2 ಕೇಳಿಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಗಲಿಲ್ಲ ಅಂದರೆ ಬೇರೆ, ಆದರೆ ಅಪಾರ್ಥ ಮಾಡಿಕೊಂಡ್ರೆ ಕಷ್ಟ. ಅದ ಕಾರಣ ಪಾರ್ಟ್ 1 ಪಾರ್ಟ್ 2 ಮೊದಲು ಕೇಳಿ, ಆಮೇಲೆ ಪಾರ್ಟ್ 3 ಕೂಡ ಕೇಳಿ. ಆಗ ಕಂಟಿನ್ಯೂಷನ್ ಸೀರೀಸ್ ಅರ್ಥ ಆಗುತ್ತೆ ನಿಮಗೆ. ಹೋದ ಭಾಗದಲ್ಲಿ ನಾವೇನು ನೋಡಿದ್ದೀವಿ ಅಂದರೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ನ್ಯಾಯ ಪ್ರಮಾಣವನ್ನು ನೆರವೇರಿಸಿದ. ನಾವು ಇನ್ನು ಎಷ್ಟು ಮಾತ್ರಕ್ಕೂ ನ್ಯಾಯ ಪ್ರಮಾಣಕ್ಕೂ ಧರ್ಮಶಾಸ್ತ್ರಕ್ಕೂ ಮತ್ತು ಪ್ರವಾದಿಗಳಿಗೂ ಸಂಬಂಧಪಟ್ಟವರಲ್ಲ. ಆದ ಕಾರಣ ಹಳೆ ಒಡಂಬಡಿಕೆಯ ಶಾಪಗಳು, ಶಿಕ್ಷೆಗಳು, ನ್ಯಾಯ ತೀರ್ಪುಗಳು ನಮ್ಮ ಮೇಲೆ ಬರೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಅದಕ್ಕೆ ಸಂಬಂಧಪಟ್ಟವರಲ್ಲ. ನಾವು ದೇವ್ರ ವಾಕ್ಯದಲ್ಲಿ ಓದಿದ್ದೇವೆ. ಅದಕ್ಕಾಗಿ ಸತ್ತು ನಮಗಾಗಿ ಪ್ರಾಣ ಕೊಟ್ಟು ಸಾವನ್ನು ಎದ್ದು ಬಂದ ಕ್ರಿಸ್ತನಿಗಾಗಿ ಜೀವಿಸುವುದಕ್ಕಾಗಿ ನಾವು ಹೊಸ ಸೃಷ್ಟಿಯಾಗಿದ್ದೀವಿ ಅಂತ ದೇವ್ರ ವಾಕ್ಯದಲ್ಲಿ ನೋಡ್ಕೊಂಡೀವಿ ನಾವು. ಆದ ಕಾರಣ ಯಾವಾಗಲೂ ಓಲ್ಡ್ ಟೆಸ್ಟ್ಮೆಂಟ್ ಓದುವಾಗ ಎಲ್ಲಾದರೂ ಶಾಪಗಳನ್ನು ನೋಡಿದ್ರೆ ಹೆದರಬೇಡ್ರಿ, ಅಯ್ಯೋ ನನ್ನ ಮೇಲೆ ಬರುತ್ತೇನೋ ಅಂತೇಳಿ. ಯಾಕೆ? ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರದ ನಿಯಮಗಳು, ಅದರ ಶಾಪಗಳು ಧರ್ಮಶಾಸ್ತ್ರಕ್ಕೆ ಯಾರಾದರೂ ಒಳಪಟ್ಟಿದ್ದಾರೋ ಅವ್ರಿಗೆ ಮಾತ್ರ. ಒಂದೊಂದು ಸಮಯದಲ್ಲಿ ನಾವು ಅದಕ್ಕೆ ಒಳಪಟ್ಟಿದ್ದೆವು, ಆದರೆ ಈಗ ಕ್ರಿಸ್ತನ ದೇಹದಿಂದ ನಾವು ಸತ್ತು ಅದರಿಂದ ಬಿಡಿಸಲ್ಪಟ್ಟು ನೂತನ ಸೃಷ್ಟಿಯಾಗಿ 2 ಕೊರಿಂಥಿ 5:17 ಪ್ರಕಾರ ನೂತನ ಸೃಷ್ಟಿಯಾಗಿ ಹಳೆದು ಕಚ್ಚಿಸೋಗಿ ಹೊಸದಾಗಿದೆ. ಅದ ಕಾರಣ ಈಗ ನಾವು ಶಾಪಗಳು ಬರ್ತಾ ಹೆದರಬಾರ್ದು. ಹಳೆ ಒಡಂಬಡಿಕೆ ಓದೋ ಟೈಮಲ್ಲಿ, ನ್ಯಾಯಪ್ರಮಾಣ ಓದೋ ಟೈಮಲ್ಲಿ ಅದೆಲ್ಲವೂ ಕ್ರಿಸ್ತನ ನೆರವೇರಿಸಿದ್ದಾನೆ ಈ ಒಂದು ಯೋಚನೆ ಇಟ್ಕೊಂಡು ಓದಬೇಕು. ಅಯ್ಯೋ ನನ್ನ ಮೇಲೆ ಶಾಪ ಬರ್ತದೇನೋ ಓದಬಾರ್ದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟವ್ರು ನೀನಲ್ಲ. ಉದಾಹರಣೆಗೆ ನೀವು ಅಮೆರಿಕ ದೇಶಕ್ಕೆ ಯೋಚನೆ ಮಾಡಿದ್ರೆ, ಒಬ್ಬರು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟವರು, ಅದರ ನಾಗರಿಕರಾಗಿದ್ದಾರೆ, ಸಿಟಿಸನ್. ಒಂದಿನ ತೀರ್ಮಾನ ಮಾಡಿಕೊಂಡ್ರು, ಅವ್ರು ಅಮೆರಿಕ ಸಿಟಿಸನ್ ಆಗಲ್ಲ, ನಾನು ಇಂಗ್ಲೆಂಡ್ ಸಿಟಿಸನ್ ಆಗ್ತೀನಿ ಅಂಥೇಳಿ ಇಂಗ್ಲೆಂಡ್ ಸಿಟಿಸನ್ಶಿಪ್ ತೊಗೊಂಡ್ರೆ ಅಂದ್ಕೊಂಡ್ರಿ. ವೆನ್ ದೆ ಬಿಕಮ್ ಸಿಟಿಸನ್ಸ್ ಆಫ್ ಇಂಗ್ಲೆಂಡ್, ಆದರೆ ಅಮೆರಿಕ ಸಿಟಿಸನ್ ಬಿಟ್ಟು ಇಂಗ್ಲೆಂಡ್ ಸಿಟಿಸನ್ಶಿಪ್ ತೊಗೊಂಡ್ರೆ ಈಗ ಅಮೆರಿಕನ್ ಗೌರ್ಮೆಂಟಿಗೆ ಅವ್ರ ಅಧಿಕಾರ ಇಲ್ಲ. ಅಮೆರಿಕಾದಲ್ಲಿ ಏನು ನಡೆದ್ರು ಏನಾದರೂ ಇವ್ರಿಗೆ ಸಂಬಂಧ ಇಲ್ಲ, ಯಾಕೆಂದರೆ ಅದು ಸಂಬಂಧಪಟ್ಟವರಲ್ಲ. ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಮತ್ತೊಂದು ಸಲ ಒಂದು ವಾಕ್ಯ ಮತ್ತೊಂದು ಸಲ ಓದ್ತೀನಿ. ಗಲಾತ್ಯರು ಬರೆದ ಪತ್ರಿಕೆ
ಮತ್ತೊಂದು ಸಲ ಅದೊಂದೇ ವಚನ ಓದಿ, 2ನೇ ಅಧ್ಯಾಯ 19ನೇ ವಚನ. ಗಲೇಷನ್ಸ್ 2:19. ಯಾಕಂದರೆ ನಾನಂತೂ ದೇವರಿಗಾಗಿ ಜೀವಿಸೋದಕ್ಕೋಸ್ಕರ ನ್ಯಾಯ ಪ್ರಮಾಣದ ಮೂಲಕವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತೆನು. ನ್ಯಾಯ ಪ್ರಮಾಣದ ಪಾಲಿಗೆ ನಾನು ಸತ್ತೆನು. ನಾವು ಸತ್ತವರಾಗಿದ್ದೆ ನ್ಯಾಯ ಪ್ರಮಾಣ ಪಾಲಿಗೆ. ಅದರ ಪಾಲಿಗೆ ಸತ್ತವರಾಗಿದ್ದಾಗ ಅದರ ಅಧಿಕಾರ ನಮ್ಮ ಮೇಲಿಲ್ಲ. ನಾವೀಗ ಕ್ರಿಸ್ತನಿಗೆ ಸೇರಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಿಗೆ ಸೇರಿದವರಾದ ಕಾರಣ ದೇವರ ರಾಜ್ಯಕ್ಕೆ ಸೇರಿದವರು. ಒಂದು 5 ನಿಮಿಷ ಜಾಗ್ರತೆ ಕೇಳಿ. ಯೇಸು ಸ್ವಾಮಿ ಒಂದು ಮಾತು ಹೇಳಿದರು. ಈ ಮಾತು ಯಾವತ್ತ ನಾನು 19-20 ವರ್ಷ ಹುಡುಗ ಇದ್ದಾಗ ಈ ವಚನ ನೋಡಿದೆ. ಈ ವಾಕ್ಯ ನೋಡಿದ ಮೇಲೆ ಈ ವಾಕ್ಯ ನನ್ನ ಜೀವಿತ ಬದಲಾವಣೆ ಮಾಡಿಬಿಡ್ತು. ಅಂದಿನಿಂದ ನನ್ನ ಜೀವಿತದಲ್ಲಿ ಹೊಸ ತಿರುವು ಬಂದು ಸೇವೆ ಬದಲಾವಣೆ ಆಯಿತು, ಆತ್ಮಗಳು ಗೆಲ್ಲುವುದು ಬದಲಾವಣೆ ಆಯಿತು, ಅದ್ಭುತ ಕಾರ್ಯಗಳು ನೋಡುತ್ತೆ, ಅಭಿವೃದ್ಧಿ ನೋಡಿದೆ, ಬಡತನವನ್ನು ತೆಗೆದಾಕಿ ಅಭಿವೃದ್ಧಿನ ಬಿಡುಗಡೆ ಮಾಡಿದ ದೇವರು. ಎಲ್ಲ ನನ್ನ ಜೀವಿತದಲ್ಲಿ ನೆರವೇರಿತು. ಈ ಒಂದು ವಚನ ಹೇಳ್ತೀನಿ, ಜಾಗ್ರತೆ ಕೇಳ್ರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ ನೋಡ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ. ಇದು ಯೇಸು ಸ್ವಾಮಿ ಹೇಳಿದ ಮಾತು, ನಾನು ಹೇಳಿದ್ದಲ್ಲ, ಯೇಸು ಸ್ವಾಮಿ ಹೇಳಿದ ಮಾತು. ಜಾಗ್ರತೆ ಕೇಳ್ರಿ. ಮ್ಯಾಥ್ಯೂ 11:11 ಅಂಡರ್ಲೈನ್ ಮಾಡ್ಕೊಳ್ಳಿದ್ದು, ತುಂಬ ಇಂಪಾರ್ಟೆಂಟ್ ಇದು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ನಿಜವಾಗಿ ಅಂತ ಹೇಳಿದ್ರು ಯೇಸು ಸ್ವಾಮಿ ಹೇಳಿದಲ್ಲ ನಿಜ. ಯಾಕೆಂದರೆ ಅವರು ಸತ್ಯವಾಗಿದ್ದಾನೆ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿಯಲ್ಲಿ ಸತ್ಯ ಇದ್ದಿಲ್ಲ, ಯೇಸುವೇ ಸತ್ಯ. ಹಲ್ಲೆಲೂಯಾ. ಆದರೂ ಸತ್ಯವಾದ ಯೇಸು ಹೇಳ್ತಿದ್ದಾನೆ, ನಾನು ನಿಮಗೆ ನಿಜವಾಗಿ ಹೇಳ್ತಾ ಇದ್ದೇನೆ ಅಂತೇಳಿ. ಅಂದರೆ ಇದಷ್ಟು ಇಂಪಾರ್ಟೆಂಟ್ ಅಂತೇಳಿ. ಅಂದರೆ ಇದು ನಂಬೋದು ಕಷ್ಟ. ಅದು ಹೇಗಾಗ್ತದೆ ರೀ? ನಂಬೋದು ಕಷ್ಟ. ನಂಬೋದು ಕಷ್ಟ ಆದ ಕಾರಣ ಯೇಸು ಸ್ವಾಮಿ ಹೇಳ್ತಿದ್ದೆ, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ, ನಂಬ್ರಿ ಈ ಮಾತನ್ನು. ಇಟ್ಸ್ ಟೂ ಗುಡ್ ಟು ಬಿ ಟ್ರೂ. ಇದು ಹೆಂಗಾಗ್ತದೆ ರೀ? ಹೇಗೆ ನಂಬಕ್ಕಾಗ್ತದೆ? ಯಾಕಂದರೆ ನಂಬೋದೇ ಕಷ್ಟ ಇದು. ಅದ ಕಡೆ ಸ್ವಾಮಿ ಹೇಳ್ತಿದ್ದರೆ, ನಾನು ನಿಮಗೆ ನಿಜವಾಗಿ ಹೇಳ್ತಾ ಇದ್ದೀನಿ. ಏನು ನೋಡ್ರಿ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಬಾಪ್ತಿಸ್ಮ ಮಾಡುವ ಯೋಹಾನಿಗಿಂತ ದೊಡ್ಡವನು ಏಳಲಿಲ್ಲ. ಹಲ್ಲೆಲೂಯಾ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಬಾಪ್ತಿಸ್ಮ ಮಾಡಿಸುವ ಯೋಹಾನಿಗಿಂತೂ ದೊಡ್ಡವನು ಏಳಲಿಲ್ಲ. ಸ್ತ್ರೀಯರಲ್ಲಿ ಹುಟ್ಟಿದವರು ಅಂದರೆ ಅಬ್ರಹಾಮನು, ಮೋಶೆ, ಏಲಿಯ, ಎಲೀಷಾ, ಜಕರಾಯ, ಎಜಿಕಿಯಲ್, ದಾವೀದ, ಸೊಲೊಮಾನ್, ಯಾರ ಹೆಸರು ತಗೊಳ್ಳಿ, ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಯೋಹಾನಿಗಿಂತಲೂ ದೊಡ್ಡವನು ಏಳಲಿಲ್ಲ. ಅಂದರೆ ಎಲ್ಲರಿಗಿಂತಲೂ ದೊಡ್ಡವನು ಯೋಹಾನನೇ. ಅಬ್ರಾಮಿಗಿಂತಲೂ, ಇಸ್ಸಾಕನಿಗಿಂತಲೂ, ಹಲ್ಲೆಲೂಯಾ, ಯಾಕೋಬನಿಗಿಂತಲೂ, ಮೋಶೆಗಿಂತಲೂ, ಯೆಹೋಶುವಗಿಂತಲೂ, ಏಲಿಯಾಗಿಂತಲೂ, ಎಲೀಷಾಗಿಂತಲೂ, ದಾವೀದನಿಗಿಂತಲೂ ಎಲ್ಲರಿಗಿಂತಲೂ ದೊಡ್ಡವನು ಯೋಹಾನನೇ. ಯಾಕೆ ನಾನು ಹೇಳಿದ, ಯೇಸು ಸ್ವಾಮಿ ಹೇಳಿದ್ದು, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ. ಜಾಗ್ರತೆ ಕೇಳ್ರಿ, ಅಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಅಂದರೆ ಶಾರೀರಿಕವಾಗಿ ಹುಟ್ಟಿದವರಿಗೆ, ಸ್ತ್ರೀಯಲ್ಲಿ ಹುಟ್ಟಿದವರಿಗೆ, ಅವರೊಳಗೆ ಯೋಹಾನಿಗಿಂತಲೂ ದೊಡ್ಡವನು ಏಳಲಿಲ್ಲ. ಅಂದರೆ ಯೋಹಾನನೇ ಅಲ್ಟಿಮೇಟ್. ಎಲ್ಲರಿಗೂ ದೊಡ್ಡವನು ಯೋಹಾನನೇ. ಆದರೆ ಯೇಸು ಅಲ್ಲಿಗೆ ನಿಲ್ಲಿಸಿಲ್ಲ. ಜಾಗ್ರತೆ ಕೇಳಿ. ಅದಕ್ಕೆ ನಿಜವಾಗಿ ಹೇಳ್ತಾ ಅರ್ಥ ಮಾಡ್ಕೊಳ್ರಿ ಇದನ್ನು. ಇದು ನಂಬೋದು ಕಷ್ಟ ನಿಮಗೆ, ಆದರೆ ಹೇಳ್ತಾ ಇದ್ದೀನಿ ಅಂತ ಯೇಸು ಹೇಳ್ತಿದ್ದಾರೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಬಾಪ್ತಿಸ್ಮ ಮಾಡುವ ಯೋಹಾನಿಗಿಂತ ದೊಡ್ಡವನು ಹೇಳಲಿಲ್ಲ. ಆದಾಗ್ಯೂ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನಾದವನು ಅವರಿಗಿಂತಲೂ ದೊಡ್ಡವನಾಗಿದ್ದಾನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಯೋಹಾನಿಗಿಂತಲೂ ದೊಡ್ಡವನಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನಾದವನು ಕೂಡ ಅವನಿಗಿಂತಲೂ ದೊಡ್ಡವನು. ನ್ಯಾಯ ಪ್ರಮಾಣ, ಪ್ರವಾದಿಗಳು, ಯೋಹಾನ ತನಕ, ಅಲ್ಲಿಂದ ದೇವರ ರಾಜ್ಯ ಸರಲ್ಪಡ್ತು. ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಕೇಳ್ರಿ, ಅರ್ಥ ಮಾಡ್ಕೊಳ್ಳೋಕ್ಕಿದ್ದೇನೆ. ಯೇಸು ಅಂತಿದ್ದಾನೆ, ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಯೋಹಾನಿಗಳು ದೊಡ್ಡವನು ಯಾರಿಲ್ಲ. ಆದರೆ
ಪರಲೋಕ ರಾಜ್ಯದಲ್ಲಿ, ಅಂದರೆ ಯೋಹಾನ್ ನಂತರ, ಯೇಸು ಸ್ವಾಮಿ ಶಿಲುಬೆಗೆ ಹೋದ ನಂತರ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನು ಕೂಡ ಅವನಿಗಿಂತಲೂ ದೊಡ್ಡವನು. ಅಂದರೆ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನಂದರೆ ಯೇಸು ಅವನ ಅಂಗೀಕಾರ ಮಾಡಿ 5 ನಿಮಿಷ ಆಗಿರ್ಬೇಕು ಅಷ್ಟೇ. ಅವನಿಗೆ 5 ನಿಮಿಷದ ಕೆಳಗೆ ಯೇಸು ಅಂಗೀಕಾರ ಮಾಡಿದರೆ ನೀನು ತಿರುಗಿ ಹುಟ್ಟಿದರೆ ನೀನು ಯೋಹಾನಿಗಿಂತಲೂ ದೊಡ್ಡವನು. ಅಂದರೆ ನೀನು ಯೋಹಾನಿಗಿಂತಲೂ, ಅಬ್ರಹಾಮಿಗಿಂತಲೂ, ದಾವೀದನಿಗಿಂತಲೂ, ಇಸ್ಸಾಕನಿಗಿಂತಲೂ, ಯಾಕೋಬನಿಗಿಂತಲೂ, ಸೊಲೊಮೋನಿಗಿಂತಲೂ, ಏಲಿಯಾಗಿಂತಲೂ, ಎಲೀಷಕ್ಕಿಂತಲೂ, ಎಲ್ಲರಿಗಿಂತಲೂ ನೀನು ದೊಡ್ಡವನಾಗಿದ್ದಿ. ಇದು ನಂಬೋದು ಕಷ್ಟ. ಅದೇ ಆಗ್ರಿ ಯೋಹಾನ್ ಮೋಶೆ ಇಲ್ರಿ, ಯೆಹೋಶುವ ಎಲ್ಲಿ, ಏಲಿಯಾ ಎಲ್ಲಿ, ಎಲೀಷಾ ಎಲ್ಲಿ, ದಾವೀದ ಎಲ್ಲಿ, ನಾನೆಲ್ಲಿ? ನಂಬೋದು ಕಷ್ಟ. ಅದಕ್ಕೆ ಯೇಸು ಹೇಳೋದು, ನಿಜವಾಗಿ ಹೇಳ್ತಿದ್ದೀನಿ ನಾನು ನಿಮಗೆ. ಯಾಕೆ ಗೊತ್ತಾ? ಯೋಹಾನಿನವರಿಗೆಲ್ಲರೂ ಸ್ತ್ರೀಗೆ ಹುಟ್ಟಿದವರು, ಸ್ತ್ರೀಯಲ್ಲಿ ಹುಟ್ಟಿದವರು. ಆದರೆ ಯೇಸು ಅಂಗೀಕಾರ ಮಾಡಿದರೆ ನೀನು ನಾನು ಸ್ತ್ರೀಯಲ್ಲಿ ಹುಟ್ಟಿದವರಲ್ಲ, ದೇವರಿಗೆ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯಾ. ಸ್ತ್ರೀಯಲ್ಲಿ ಹುಟ್ಟಿದವರು ಬೇರೆ, ದೇವರಿಗೆ ಹುಟ್ಟಿದವರು ಬೇರೆ. ಯಾಕೆ? ಓಕೆ, ಲೆಟ್ಸ್ ಲುಕ್ ಅಟ್ ಇಟ್. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1 ಎಲ್ಲರಿಗೂ ಗೊತ್ತದು. ಯೋಹಾನು 1ನೇ ಅಧ್ಯಾಯ 12ನೇ ವಚನ. ಯೋಹಾನ್ ಸುವಾರ್ತೆ 1:12. ಆದರೆ ಯಾರ್ಯಾರು ಆತನ ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ, ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಇವರು ರಕ್ತದಿಂದಾಗಲಿ, ಇಲ್ಲವೇ ಶರೀರದ ಇಚ್ಛೆಯಿಂದಾಗಲಿ, ಇಲ್ಲವೇ ಮನುಷ್ಯನ ಇಚ್ಛೆಯಿಂದಾಗಲಿ ಹುಟ್ಟಿದವರಿಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬ ಜನ ಅನ್ಕೊಂತಾರೆ ಕ್ರಿಶ್ಚಿಯನ್ ಲೈಫ್ ಅಂದರೆ ಒಂದು ಧರ್ಮ. ನಮ್ಮ ಅಪ್ಪ ಕ್ರಿಶ್ಚನು, ನಮ್ಮ ತಾತ ಕ್ರಿಶ್ಚನ್, ಅದಕ್ಕೆ ನಾನು ಕ್ರಿಶ್ಚನು. ಚರ್ಚಿಗೆ ಹೋಗ್ತಾನೆ, ಅದಕ್ಕೆ ನಾನು ಕ್ರಿಶ್ಚನು. ಸಿಲಿಬೆ ಹಾಕೋ, ಅದಕ್ಕೆ ನಾನು ಕ್ರಿಶ್ಚನು ಅಲ್ಲ. ಯೇಸು ಸ್ವಾಮಿನ ಅಂಗೀಕಾರ ಮಾಡಿ ಹೊಸದಾಗಿ ಹುಡ್ತೀಯಲ್ಲ, ಯಾವಾಗದೇ ಹೊಸದಾಗಿ ಯೇಸು ಅಂಗೀಕಾರ ಮಾಡ್ತೀಯೋ, ಪಾಪ ಪಶ್ಚಾತ್ತಾಪ ಯೇಸು ಅಂಗೀಕಾರ ಮಾಡ್ತೀಯೋ, ಅವಾಗ ಹೊಸದಾಗಿ ಹುಡ್ತೀಯ. ಆ ಒಂದು ಜನ್ಮ ಹೊಸದಾಗಿ ಹುಟ್ಟಿ 2ನೇ ಜನ್ಮ ಅದು ಮನುಷ್ಯರ ಮೂಲಕವಾಗಿದ್ದಲ್ಲ, ದೇವರ ಮೂಲಕ ಹುಟ್ಟಿದವರು. ಅಬ್ರಹಾಮನು ಸ್ತ್ರೀ ಮೂಲಕ ಹುಟ್ಟಿದವನು, ಇಸ್ಸಾಕನು ಸ್ತ್ರೀ ಮೂಲಕ ಹುಟ್ಟಿದವನು, ಯಾಕೋಬನು ಸ್ತ್ರೀ ಮೂಲಕ ಹುಟ್ಟಿದವನು, ದಾವೀದನು ಸ್ತ್ರೀ ಮೂಲಕ ಹುಟ್ಟಿದವನು, ಏಲಿಯಾ ಸ್ತ್ರೀ ಮೂಲಕ ಹುಟ್ಟಿದವನು, ಎಲೀಷಾ ಸ್ತ್ರೀ ಮೂಲಕ ಹುಟ್ಟಿದವನು. ಆದರೆ ನೀನು ನಾನು ಕ್ರಿಸ್ತನ ಅಂಗೀಕಾರ ಮಾಡಿದರೆ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದವರು ಸ್ತ್ರೀಗಳಿಂದ ಹುಟ್ಟಿದವರಿಗಿಂತಲೂ ದೊಡ್ಡವರಾಗಿದ್ದಾರೆ. ಅದರ ಸಮಸ್ಯೆ ಏನಂದರೆ, ನಿನ್ನ ಕನ್ನಡ ಬಂದು ನಿಂತ್ಕೊಂಡು ನೋಡ್ಕೊತೀಯ, ನಾನಾ ಅಬ್ರಾಮ್ಗೂ ದೊಡ್ಡವನ, ದಾವೀದಗೂ ದೊಡ್ಡವನ, ಹೇಗಿದ್ದೆ ನೋಡು. ನೀನು ಅಂದರೆ ಈ ಶರೀರ ಅಲ್ಲ, ಆತ್ಮದಲ್ಲಿ ಹುಟ್ಟಿದೆಯಲ್ಲ, ನಿನ್ನ ಆತ್ಮ, ನಿನ್ನ ಆತ್ಮ. ನೀನು ಶರೀರವಲ್ಲ, ಶರೀರವಾಗಿ ನೋಡ್ಕೋಬೇಡ, ಆತ್ಮ, ನಿನ್ನ ಆತ್ಮ. ತಂದೆಯು ಪರಲೋಕದ ಆತ್ಮ ಆಗಿದ್ದಾನೆ, ಪರಲೋಕದ ಆತ್ಮದ ತಂದೆನೂ ಆತ್ಮ ಹುಟ್ಟಿಸ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ ನೋಡ್ರಿ, 3ನೇ ಅಧ್ಯಾಯ 6ನೇ ವಚನ. ಯೋಹಾನ್ 3:6. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹಲ್ಲೆಲೂಯಾ. ಆದ ಕಾರಣ ದೇವರಿಂದ ಹುಟ್ಟಿದವರಂದರೆ ಈ ಶರೀರ ದೇವರಿಂದ ಹುಟ್ಟಿದಲ್ಲ, ಆತ್ಮ. ನೀನು ಒಳಗಿದ್ದವನು. ಈಗ ನೀನು ಹೊರಗಿನವನಲ್ಲ, ಒಳಗಿನವನು. ಅದು ನಿಜವಾದದ್ದು. ಹೊರಗಿನ ನಿಜವಾದಲ್ಲ, ಒಳಗಿನ ನಿಜವಾದವನು. ಆ ಒಳಗಿನವನು ಯಾರು? ದೇವರಿಂದ ಹುಟ್ಟಿದವನು. ಅವನು ಯೋಹಾನಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ಯಾಕೆ? ದೇವರಿಂದ ಹುಟ್ಟಿದಿ. ಸ್ತ್ರೀಯಿಂದ ಹುಟ್ಟಿದರೆ ಸ್ತ್ರೀ ಸಂತಾನ, ದೇವರಿಂದ ಹುಟ್ಟಿದರೆ ದೇವ್ರ ಸಂತಾನ. ಹಲ್ಲೆಲೂಯಾ. ಪರಲೋಕ ರಾಜ್ಯದ ಪ್ರತ್ಯೇಕತೆ ಗೊತ್ತಾ? ಇದೊಂದು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ರಾಜ್ಯ ಇರುತ್ತೋ ಅಲ್ಲಿ ರಾಜ ಇರ್ತಾನೆ. ಎಲ್ಲಿ ರಾಜ ಇರ್ತಾನೋ ಅಲ್ಲಿ ಪ್ರಜೆ ಇರ್ತಾರೆ. ರಾಜ ಇದ್ದರೆ ರಾಜ್ಯ, ರಾಜ್ಯ ಇದ್ದರೆ ಪ್ರಜೆ ಇರಬೇಕು. ಕರೆಕ್ಟಾ? ಆದರೆ ಈ ಪರಲೋಕ ರಾಜ್ಯದಲ್ಲಿ ಪ್ರಜೆಗಳು ಬೇರೆ ಥರ ಪ್ರಜೆಗಳು. ಅಂದ್ರೇನು ಗೊತ್ತಾ? ಪರಲೋಕ ರಾಜ್ಯದಲ್ಲಿ ರಾಜನು ಯೇಸು ಸ್ವಾಮಿ ಆಗಿದ್ದಾನೆ. ಪ್ರಜೆಗಳು ಯಾರು ಗೊತ್ತಾ? ಪ್ರಜೆಗಳಿಲ್ಲರಿ ಅಲ್ಲಿ. ಪರಲೋಕ ರಾಜ್ಯದಲ್ಲಿ ಪ್ರಜೆಗಳೇ ಇಲ್ಲ. ಏನು ಹೇಳ್ತಾರಣ್ಣ ನೀವು? ಹೌದು, ಪರಲೋಕ ರಾಜ್ಯದಲ್ಲಿ ಇರುವೆಲ್ಲರೂ ಬರೇ ಆತನ ಮಕ್ಕಳು. ಪರಲೋಕ ರಾಜ್ಯ ತಂದೆ ಮಕ್ಕಳ ಒಂದು ಕುಟುಂಬ. ಅದು ಒಂದು ರಾಜ ಪ್ರಜೆ ಅಲ್ಲ, ತಂದೆ ಮಕ್ಕಳು.
ಹಲ್ಲೆಲೂಯಾ. ಅದೇ ಪರಲೋಕ ರಾಜ್ಯದ ಪ್ರತ್ಯೇಕತೆ. ಪರಲೋಕ ರಾಜ್ಯದಲ್ಲಿ ರಾಜ ಪ್ರಜೆ ಇಲ್ಲ. ಪರಲೋಕದಲ್ಲಿ ತಂದೆ ಮಕ್ಕಳಿದ್ದಾರೆ. ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ತಂದೆ ಆ ರಾಜನಾಗಿದ್ದಾನೆ. ಅಂದರೆ ಪ್ರತಿಯೊಬ್ಬರು ರಾಜನ ಮಕ್ಕಳೇ. ಅಂದರೆ ಪರಲೋಕ ರಾಜ್ಯ ನಿಮ್ಮಪ್ಪನ ರಾಜ್ಯ. ಹಲ್ಲೆಲೂಯಾ. ಕೆಲವು ಜನ ಅಂತಾರೆ, ಏನು ಹಾಗೆ ಮಾತಾಡ್ತೀಯ, ನಿಮ್ಮ ಅಪ್ಪನ ರಾಜ್ಯ ಏನು ಹಾಗೆ ಮಾತಾಡ್ತೀಯ, ನಿಮ್ಮ ಅಪ್ಪನ ರಾಜ್ಯನ? ಪರಲೋಕ ರಾಜ್ಯ ನಮ್ಮಪ್ಪನ ರಾಜ್ಯ, ನಿಮ್ಮಪ್ಪನ ರಾಜ್ಯ. ಪರಲೋಕ ರಾಜ್ಯದಲ್ಲಿ ರಾಜ್ಯ ಪ್ರಜೆ ಇಲ್ಲ, ಕೇವಲ ತಂದೆ ಮಕ್ಕಳು. ಹಲ್ಲೆಲೂಯಾ. ಆದ ಕಾರಣ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನೂ ಕೂಡ ಯೋಹಾನಗಿಂತ ದೊಡ್ಡವನು. ಯಾಕಂದರೆ ಯೋಚನೆ ಮಾಡಿ, ನಮ್ಮ ಮನೆಗೆ ಡ್ರೈವರ್ ಇದ್ದಾನೆ. ಆ ಡ್ರೈವರ್ 10 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾನೆ. ಓಕೆ, ನಮ್ಮ 10 ವರ್ಷ ಕೆಲಸ ಮಾಡಿದ್ರು. ಅವಾಗ ಅಂಕಿತ್ ಹುಟ್ಟಿದ ಅಂದ್ಕೊಡ್ರಿ. ನನ್ನ ಮಗ ಅಂಕಿತ್ ಅವಾಗೇ ಹುಟ್ಟಿದ. 5 ದಿವಸ ಆಯ್ತು ಹುಟ್ಟಿ ಅಂಕಿತ್. 20 ವರ್ಷದಿಂದ ಕೆಲಸ ಮಾಡಿ ಡ್ರೈವರ್ ದೊಡ್ಡವನ, 5 ನಿಮಿಷಕ್ಕೆ ಹುಟ್ಟಿದ ಅಂಕಿತ್ ದೊಡ್ಡವನ? ಅಂಕಿತ್ ದೊಡ್ಡವನಾಗ್ತಾನೆ, ಯಾಕೆ ನನ್ನ ಮಗ. ಅದೇ ರೀತಿಯಾಗಿ ಇಸ್ರಾಯೇಲ್ ರಾಜ್ಯದಲ್ಲಿ ನ್ಯಾಯ ಪ್ರಮಾಣ ಪ್ರವಾದಿಗಳಲ್ಲಿ ಅವರೆಲ್ಲರೂ ದೇವರ ಸೇವಕರು. ಪರಲೋಕ ರಾಜ್ಯದಲ್ಲಿ ಎಲ್ಲರೂ ದೇವರ ಮಕ್ಕಳು. ಆದ ಕಾರಣ ದೇವರ ಮಗುವಾದ ನೀನು 5 ನಿಮಿಷದ ಕೆಳಗೆ ಹುಟ್ಟಿದರೆ ಅತ್ಯಲ್ಪನಾಗಿದ್ದರೂ ಯೋಹಾನಿಗಿಂತಲೂ ದೊಡ್ಡವನ್ ನೀನು. ಇದು ಯಾವಾಗ ಅರ್ಥ ಮಾಡ್ಕೊತೀಯೋ ನಿನ್ನ ಜೀವಿತ ಬದಲಾವಣೆ ಹೊಂದ್ತದೆ. ಪ್ರಾರ್ಥನೆ ಮಾಡೋ ತೀರು ಬದಲಾವಣೆ ಹೊಂದ್ತದೆ. ಒಂದಿನ ಯೇಸು ಸ್ವಾಮಿ ಶಿಷ್ಯರೊಡೆ ಇದ್ದಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ನಂತರ ಶಿಷ್ಯರು ಯೇಸಪ್ಪನ ಭೇಟಿಯಾದರು. ಭೇಟಿಯಾಗಿ ಒಂದು ಮಾತು ಕೇಳಿದ್ರು, ಯೇಸುವೆ, ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿದ ಹಾಗೆ ನೀನು ನಮಗೆ ಪ್ರಾರ್ಥನೆ ಕಲಿಸು ಅಂತ ಕೇಳಿದ್ರು. ಅವಾಗ ಯೇಸು ಸ್ವಾಮಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಹೇಳ್ದ. ಯೇಸು ಸ್ವಾಮಿ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡೋದು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ ಅಂದರೆ ಎಲ್ಲರೂ ನೋಡ್ತಿದ್ರು. ಏನು ಹೇಳ್ತಾನೆ? ಯೇಸು ಸ್ವಾಮಿ ಬಾಂಬ್ ಹಾಕಿದ. ಅಲ್ಲಿ ಏನು ಹಾಕಿದ್ರು ಗೊತ್ತಾ? ಪ್ರಾರ್ಥನೆ ಹೀಗೆ ಮಾಡಿರಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳ್ದ. ಹೇಳಿದ ಕೂಡಲೇ ಢಮ್ ಒಂದು ಬಾಂಬ್ ಬಿದ್ದಂಗೆ ಆಯ್ತು ಅವ್ರಿಗೆ. ಯಾಕೆಂದರೆ ನ್ಯಾಯ ಪ್ರಮಾಣದಲ್ಲಿ ಪ್ರವಾದಿಗಳಲ್ಲಿ ಯಾರು ಕೂಡ ದೇವರನ್ನು ತಂದೆ ಅಂತ ಕರಿಬಾರ್ದು. ದೇವರನ್ನು ದೇವರಂತ ಕರಿಬೇಕು, ತಂದೆ ಅಂತ ಕರಿಬಾರ್ದು. ಆದರೆ ಯೇಸು ಸ್ವಾಮಿ ಹೇಳ್ದ, ಮೋಶೆ ದೇವರನ್ನು ಒಂದು ರೀತಿ ಪರಿಚಯ ಮಾಡಿಸಿದ, ಅಬ್ರಾಹ್ಮನ ಒಂದು ರೀತಿ ಪರಿಚಯ ಮಾಡಿಸಿದ, ದಾವೀದ ಒಂದು ರೀತಿ ಪರಿಚಯ ಮಾಡಿಸಿದ, ಯೋಬನ ಒಂದು ರೀತಿ ಪರಿಚಯ ಮಾಡಿಸಿದ. ಆದರೆ ಯೇಸು ಸ್ವಾಮಿ ಹೇಳ್ತಿದ್ರು, ಅವರೆಲ್ಲರೂ ಪರಿಚಯ ಮಾಡಿದ್ದು ಬೇರೆ, ನಾನು ನಿಮಗೆ ಬೇರೆ ಪರಿಚಯ ಮಾಡಿಕೊಡ್ತೀನಿ. ಅವರೆಲ್ಲರೂ ಅವರಿಗೆ ಗೊತ್ತಿದ್ದ ಹಾಗೆ ಪರಿಚಯ ಮಾಡಿಕೊಟ್ರು, ನಾನು ನಿಮಗೆ ನನಗೆ ಗೊತ್ತಿದ್ದಾಗ ಪರಿಚಯ ಮಾಡಿಕೊಡ್ತೀನಿ ಅಂಥೇಳಿ ಹೇಳಿದ್ರು. ಪರಲೋಕದಲ್ಲಿರುವವನು ಕೇವಲ ನಿಮ್ಮ ದೇವರಲ್ಲ, ಪರಲೋಕದಲ್ಲಿರುವವನು ನಿಮ್ಮ ತಂದೆ ಆಗಿದ್ದಾನೆ. ಅದಕ್ಕೆ ಪ್ರಾರ್ಥನೆ ಮಾಡಿದಾಗ ಪರಲೋಕದ ದೇವರೇ ಅಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ, ಅಪ್ಪ ತಂದೆಯೇ. ಅಲ್ಲಲ್ಲೇ ಪರಲೋಕದಲ್ಲಿರೋದು ನಿಮ್ಮಪ್ಪ, ಈ ರಾಜ್ಯಕ್ಕೆ ರಾಜ ನಿಮ್ಮಪ್ಪ. ಪರಲೋಕದಲ್ಲಿರುವವರು ಎಲ್ಲ ಆತನ ಮಕ್ಕಳು, ದೇವರ ರಾಜ್ಯದಲ್ಲಿರೋದು ಎಲ್ಲ ಆತನ ಮಕ್ಕಳು. ಮತ್ತು ನಿನ್ನ ನಿಲ್ಲಿಸೋರು ಯಾರು? ನಿಮ್ಮ ಅಪ್ಪನೇ ರಾಜ ಅಂದರೆ ನೀನು ನಿಲ್ಲಿಸೋರು ಯಾರು? ಅದಕ್ಕೆ ಬೈಬಲ್ ಬರೆಯಲ್ಪಟ್ಟಿದೆ, ದೇವರು ನಿಮ್ಮ ಹೊಡೆದಿದ್ರೆ ನಿಮಗೆ ವಿರೋಧಿ ಯಾರು? ನಿಮ್ಮಪ್ಪ ಯಾರನ್ನು ಕೊಟ್ಟರು ಗೊತ್ತಾ? ಮುಖೇಶ್ ಅಂಬಾನಿ ಅಲ್ಲ, ಅವರೆಲ್ಲರೂ ಸೃಷ್ಟಿ ಮಾಡಿದ ಪರಲೋಕದ ತಂದೆ ನಿಮ್ಮ ತಂದೆ ಆಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಡೋದಕ್ಕೆ ಹೇಳ್ಕೊಡ್ರಿ ಅಂದರೆ ಯೇಸು ಹೇಳ್ಕೊಟ್ಟದ್ದು ಹೀಗೆ ಪ್ರಾರ್ಥನೆ ಮಾಡಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಯಹೂದ್ಯರಿಗೆ ಯೇಸು ಮೇಲೆ ಯಾಕೆ ಸಿಟ್ಟು ಬಂತು ಗೊತ್ತಾ? ಯೇಸು ಸ್ವಾಮಿ ದೇವರನ್ನು ತಂದೆ ಅಂತ ಕರೆದ. ಯಾಕೆ ತಂದೆ ಅಂತ ಕರೆದ್ರೆ ನೀನು ತಂದೆ ಒಂದೇ ಅಂತೇಳಿ, ಈಕ್ವಲ್ ಲೆವೆಲ್ ಅಂತೇಳಿ. ಯಾಕೆ ನಾನು ಇಲ್ಲಿ ಕುಂತೀನಿ, ನನ್ನ ಮಗಳು ಬಂದರೆ ಟಕ್ಕ ನನ್ನ ಮೇಲೆ ಕೂತ್ಕೊತಾಳೆ ಅವಳು, ಬೇರೆ ಯಾರು ಕೊಡೋಕ್ಕೆ ಅಧಿಕಾರ ಇಲ್ಲ. ಯಾಕೆ? ಅವಳು ನನಗೆ ಈಕ್ವಲ್ ಇದ್ದ ಹಾಗೆ. ಅದಕ್ಕೆ ಯೋಧರಿಗೆ ಸಿಟ್ಟು ಬಂತು ಯೇಸು ಸ್ವಾಮಿಯಲ್ಲಿ. ನೀನು ದೇವರನ್ನು ತಂದೆ ಅಂತ ಕರೆದು ತಂದೆ ಸಮಾನ ಅಂತ ಹೇಳ್ತಿದ್ದೀಯಾ ಅಂತೇಳಿ ಕಲ್ಲಿಂದ ಒಡೆಗೆ ಬಂದರು. ಅದೇ ಯೇಸು ಸ್ವಾಮಿ ಹೇಳ್ಕೊಟ್ಟ, ಪ್ರಾರ್ಥನೆ ಮಾಡು, ಪರಲೋಕದ ನಮ್ಮ ತಂದೆಯೇ ಅಂದರೆ ದೇವರು ಹೇಳ್ತಿದ್ದಾನೆ, ನೀನು ಪಾಪಿ ಅಲ್ಲ, ನೀನೊಂದು ಹುಳ ಅಲ್ಲ, ನಾಯಿ ಅಲ್ಲ, ಧೂಳಲ್ಲ, ನನ್ನ ಮಗ. ಶರೀರ ಬಿಟ್ಟುಬಿಡ್ರಿ, ಆತ್ಮ ನೀನು.
ಆತ್ಮದಿಂದ ಹುಟ್ಟಿದ ಆತ್ಮ, ನನ್ನಿಂದ ಹುಟ್ಟಿದ್ದೀನಿ ನನ್ನ ಮಗ. ಅತ್ಯಲ್ಪದಕ್ಕಿಂತಲೂ ದೊಡ್ಡವನು ಪರಲೋಕಜಾರ ಇದ್ದವನು, ಯೋನಿಗಿಂತಲೂ ದೊಡ್ಡವನಾಗಿದ್ದೀನಿ ನೀನು. ಆದ ಕಾರಣ ಪ್ರಾರ್ಥನೆ ಮಾಡಿದಾಗ ಧೈರ್ಯವಾಗಿ ಪ್ರಾರ್ಥನೆ ಮಾಡಬೇಕು. ನೀನು ನ್ಯಾಯ ಪ್ರಮಾಣಕ್ಕೆ, ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳು ಸೇರಿದವನಲ್ಲ. ಅದರ ಶಾಪಗಳು ನಿನ್ನ ಮೇಲೆ ಬರೋಲ್ಲ. ಯಾಕೆಂದರೆ ಅವೆಲ್ಲ ಸೇವಕರಿಗೆ, ಅದರ ಪಾಲಿಗೆ ಕ್ರಿಸ್ತನ ಶರೀರದ ಮೂಲಕ ನೀನು ಸತ್ತಿದ್ದೀಯ, ಹೊಸ ಒಡಂಬಡಿಕೆ ಸೇರಿದನಾಗಿದ್ದೀಯ, ನೀನು ದೇವರ ಮಗಳಾಗಿದ್ದೀಯ. ಆದ ಕಾರಣ ಶಾಪಗಳು ನಿನ್ನ ಮೇಲೆ ಬರಬೇಕಾದ್ರೆ ಇಲ್ಲವೇ ಇಲ್ಲ. ಯಾಕೆ? ಕ್ರಿಸ್ತನ ಎಲ್ಲ ಧರ್ಮಶಾಸ್ತ್ರ ನ್ಯಾಯ ಪ್ರಮಾಣದ ಮುಗಿಸಿದ್ದಾನೆ, ನೆರವೇರಿಸಿದ್ದಾನೆ. ಕ್ರಿಸ್ತನಲ್ಲಿ ಆಶೀರ್ವಾದ ನೀನು ಶಿಲುಬೆಯ ಹತ್ರ ಜೀವಿಸ್ತಾ ಇಲ್ಲ, ಶಿಲುಬೆಯ ನಂತರ ಜೀವಿಸ್ತಾ ಇದ್ದಿ. ಶಿಲುಬೆಯಲ್ಲಿ ಯೇಸು ನಮಗೆ ಪಾಪವಾದ. ನಾವು ಶಿಲುಬೆ ಹತ್ರ ಬಂದರೆ ನಾವು ಸತ್ತು, ನಮ್ಮ ಜೀವಿತ ಶಿಲುಬೆಯ ಮುಂದೆ ಅಲ್ಲ, ಶಿಲುಬೆಯ ನಂತರ. ಭಾಳ ಜನ ಕ್ರೈಸ್ತರು ಶಿಲುಬೆ ಮುಂದೆ ಜೀವಿಸ್ಬೇಕಂತಾರೆ. ಇಲ್ಲ, ಶಿಲುಬೆ ನಂತರ. ಶಿಲುಬೆ ಮುಂದೆ ನೀನು ಪಾಪಿ, ಶಿಲುಬೆ ನಂತರ ದೇವರ ಮಗಳು. ಹಲ್ಲೆಲೂಯ. ಪರಲೋಕದ ನಮ್ಮ ತಂದೆಯೇ. ಅದಕ್ಕೆ ಕೊನೆಯದಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಎಷ್ಟೋ ಹೆಸರುಗಳಿದ್ದಾವೆ. ಯೆಹೋವ ರಾಫಾ, ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ನಿಸ್ಸಿ, ಯೆಹೋವ ಶಿದ್ಕಿನು, ಯೆಹೋವ ರೂಹಿ, ಎಷ್ಟೋ ಹೆಸರುಗಳಿದ್ದಾವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಓದಿದ್ರೆ ಈ ಯಾವ ಹೆಸರು ನೋಡಲ್ಲ ನೀವು. ಹೊಸ ಒಡಂಬಡಿಕೆಯಲ್ಲಿ ಒಂದು ಕಡೆ ತೋರಿಸಿ, ಪೌಲನಾಗಲಿ ಪೇತ್ರನಾಗಲಿ ಯೆಹೋವ ಈರೆ ಅಂದಿದ್ದಾಗಲಿ, ಯೆಹೋವ ರಾಫಾ ಅಂದಿದ್ದಾಗಲಿ ಇಲ್ಲ. ಯಾಕೆ ಗೊತ್ತಾ? ಆ ಎಲ್ಲ ಹೆಸರುಗಳು ಒಂದೇ ಹೆಸರಿಂದ ರೀಪ್ಲೇಸ್ ಮಾಡಲ್ಪಟ್ಟಿದೆ. ಆ ಎಲ್ಲ ಹೆಸರು ಸ್ಥಳದಲ್ಲಿ ಒಂದು ಹೆಸರು ಬಂದಿದ್ದು, ಏನಂದರೆ ತಂದೆ. ತಂದೆ ಅಂದರೆ ನಿಮ್ಮ ತಂದೆ ಗುಣಪಡಿಸುವನು, ನಿಮ್ಮ ತಂದೆ ಒದಗಿಸುವಾತನು, ನಿಮ್ಮ ತಂದೆ ಶಾಂತಿ ಕೊಡುವನಾತನು. ಅವರೆಲ್ಲರೂ ಹೇಳಿದ್ರು ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರೋಹಿ, ಯೆಹೋವ. ನೀನಂತೀ ಅಪ್ಪಾ, ಪರಲೋಕದಲ್ಲಿ ನಮ್ಮ ತಂದೆಯೇ ಅಂತೀ. ಆ ಒಂದು ಪದದಲ್ಲಿ ಎಲ್ಲವೂ ಒಂದಾಗಿದ್ದಾವೆ. ಹಲ್ಲೆಲೂಯ. ಇದು ಹೊಸ ಒಡಂಬಡಿಕೆ, ದೇವರ ರಾಜ್ಯ. ಬರೋ ವಾರ ಇನ್ನೂ ಆಳವಾಗಿ ನೋಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣವ. ಯೇಸುನ ಅಂಗೀಕಾರ ಮಾಡಿಲ್ಲ ಅಂದರೆ ಇವತ್ತು ಅಂಗೀಕಾರ ಮಾಡಿ ಹೊಸದಾಗಿ ಹುಟ್ಟ್ರಿ. ಶರೀರದಲ್ಲಿ ಹುಟ್ಟಿದ್ದು ಶರೀರ ಅಂದರೆ ನಿಮ್ಮ ಅಪ್ಪ ಕ್ರಿಶ್ಚಿಯನ್, ನಿಮ್ಮ ತಂದೆ ಕ್ರಿಶ್ಚಿಯನ್, ನಿಮ್ಮ ತಾತ ಕ್ರಿಶ್ಚಿಯನ್ ಅಂದರೆ ಶರೀರ. ಅವ್ರಿಗೆ ಹುಟ್ಟಿದ್ದು ನೀನು ಶರೀರನೇ. ಧರ್ಮಶಾಸ್ತ್ರದ ಪ್ರಕಾರ ಇದೆ. ಕ್ರಿಸ್ತನ ಅಂಗೀಕಾರ ಮಾಡು, ಹೊಸದಾಗಿ ಹುಟ್ಟಿದರೆ ದೇವರ ಮಗ ಆಗ್ತೀಯ. ಆವಾಗ ಧರ್ಮಶಾಸ್ತ್ರಕ್ಕೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸ್ತಿ. ಯೇಸು ಅಂಗೀಕಾರ ಮಾಡಿಲ್ಲ ಅಂದರೆ ಈ ಪ್ರಾರ್ಥನೆ ಮಾಡು. ಯೇಸಪ್ಪ, ನನ್ನೆಲ್ಲ ಪಾಪಗಳು ಕ್ಷಮಿಸು, ನಿನ್ನ ಮಗುವಾಗಿ ಮಾಡಿಕೊ. ನೀನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸಾವನ್ನು ಗೆದ್ದೆದ್ದಿದ್ದೀ ಎಂದು ನಂಬುತ್ತೇನೆ. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡುತ್ತೇನೆ ಯೇಸು ನಾಮದಲ್ಲಿ, ಆಮೇನ್. ಈಗ ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಈಗ ನೆನ್ಪಿಟ್ಕೊಳ್ಳಿ, ರೋಗಕ್ಕೆ, ಶಾಪಕ್ಕೆ, ಬಡತನ ನಿಮ್ಮಲ್ಲಿ ಅಧಿಕಾರ ಇಲ್ಲ. ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕೆ, ನ್ಯಾಯ ಪ್ರಮಾಣಕ್ಕೆ ಒಳಗಾದವರಲ್ಲ, ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯ. ಶಾಪ ನಿಮ್ಮದಲ್ಲ, ಕಾಯಿಲೆ ನಿಮ್ಮದಲ್ಲ, ಬಡತನ ನಿಮ್ಮದಲ್ಲ, ದೇವರ ಮಗುವಾಗಿದ್ದೀನಿ. ನೀವು ಪರಲೋಕದಲ್ಲಿ ನಿಮ್ಮ ತಂದೆ ಆಗಿದ್ದಾನೆ. ಪ್ರಾರ್ಥನೆ ಮಾಡೋಣವ. ಅಪ್ಪ ತಂದೆ, ವಾಕ್ಯವನ್ನು ಕೇಳಿದ ಪ್ರತಿ ಮಗನಿಗಾಗಿ, ಮಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಪರಲೋಕದಲ್ಲಿರುವುದು ನಮ್ಮ ತಂದೆ. ಈ ರಾಜ್ಯಕ್ಕೆ ರಾಜನು ನಮ್ಮ ತಂದೆ. ಈ ರಾಜ್ಯಕ್ಕೆ ಪ್ರಜೆಗಳು ನಾವು ಪ್ರಜೆಗಳಲ್ಲಪ್ಪ, ಆ ರಾಜನ ಮಕ್ಕಳಾಗಿದ್ದೇವೆ. ನ್ಯಾಯ ಪ್ರಮಾಣಕ್ಕೂ ಅದರ ಶಾಪಗಳಿಗೂ ಕಾಯಿಲೆಗಳಿಗೂ ನಮ್ಮ ಮೇಲೆ ಯಾವ ಅಧಿಕಾರವಿಲ್ಲ. ಯಾಕೆಂದರೆ ಕ್ರಿಸ್ತನ ಅದರ ಪಾಲಿಗೆ ನಾವು ಸತ್ತಿದ್ದೇವೆ. ಕ್ರಿಸ್ತನ ಅದನ್ನು ನೆರವೇರಿಸಿದ್ದಾನೆ. ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ಆದ ಕಾರಣ ಯೇಸು ನಾಮದಲ್ಲಿ ಪ್ರತಿ ಕಾಯಿಲೆಯನ್ನು ಶಪಿಸ್ತಾ ಇದ್ದೇನೆ. ಪ್ರತಿಯೊಂದು ಕಾಯಿಲೆ ಹೊರಗಡೆ ಬಾ ಯೇಸು ನಾಮದಲ್ಲಿ. ಕ್ಯಾನ್ಸರ್ ಗುಣವಾಗಲಿ, ಎಲುಬಿನ ಸಮಸ್ಯೆ ಹೊರಗೆ ಬಾ ಯೇಸು ನಾಮದಲ್ಲಿ. ಕಿವುಡು ಕಿವಿ ತೆರೆಯಲ್ಪಡಲಿ, ಕುರುಡ ಕಣ್ಣು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ಕೊರೋನಾ ಹೊರಗಡೆ ಬಾ ಯೇಸು ನಾಮದಲ್ಲಿ. ಬಡತನ ಶಾಪವನ್ನು ಯೇಸು ನಾಮದಲ್ಲಿ ಮುರಿಯುತ್ತೇನಪ್ಪ. ಧರ್ಮಶಾಸ್ತ್ರ ಶಾಪವನ್ನು ಮುರಿತೇನೆ ಯೇಸು ನಾಮದಲ್ಲಿ. ನಾವು ಶಾಪಕ್ಕೆ ಒಳಗಾದವರಲ್ಲ, ಆಶೀರ್ವಾದಕ್ಕೆ ಒಳಗಾದವರು. ಕ್ರಿಸ್ತನ ಮಕ್ಕಳಾಗಿದ್ದೇವೆ. ನನಗೆ ಸ್ತೋತ್ರವಾಗಲಿ ಕರ್ತನೆ. ಈ ಮಕ್ಕಳ ಆಶೀರ್ವಾದ ಮಾಡಿ ನಿನ್ನ ವಾಕ್ಯದಲ್ಲಿ ನಡೆಸಬೇಕೆಂತೇಳಿ ಯೇಸು ನಾಮದಲ್ಲಿ ಬೇಡಿದ್ದೇನೆ ಕರ್ತನೆ. ಆಮೇನ್ ಅಂಡ್ ಆಮೇನ್. ಹ್ಯಾಲೆಲೂಯಾ. ಗಾಡ್ ಬ್ಲೆಸ್ ಯು. ಮತ್ತೊಂದು ಸಲ ಭೇಟಿ ಆಗೋಣ. ಆಮೇನ್.